ಹಲಸಿನ ಹಣ್ಣಿನ ಸೀಸನ್ ಶುರುವಾಗಿದೆ. ಯಾವ ಹಲಸು ತುಂಬಾ ಟೇಸ್ಟ್ ಅಂತೀರಾ? ಅನುಮಾನವೇ ಬೇಡ. ಮಲೆನಾಡಿನ ಹಲಸು. ಚಿಕ್ಕಮಗಳೂರು ಜಿಲ್ಲೆ ಸಖರಾಯಪಟ್ಟಣದ ಹಲಸಿನ ಹಣ್ಣಿಗೆ ಎಲ್ಲಿಲ್ಲದ ಬೇಡಿಕೆ. ಸಖರಾಯಪಟ್ಟಣ ಮಾರುಕಟ್ಟೆಯಲ್ಲೀಗ ಹಲಸಿನ ಹಣ್ಣಿನ ಘಮಘಮ. ಸಖರಾಯಪಟ್ಟಣದ ಮಾರುಕಟ್ಟೆಯಲ್ಲಿ ಹಲಸಿನ ಹಣ್ಣಿನ ಘಮಘಮ. ಇಲ್ಲಿ ಬೆಳೆಯೋ ಹಲಸಿಗೆ ಫುಲ್ ಡಿಮ್ಯಾಂಡ್. ಅಡಿಕೆ ತೋಟದ ಬದಿಯಲ್ಲಿ ಹಲಸನ್ನ ಬೆಳೆಯಲಾಗುತ್ತೆ. ಮೂರು ತಿಂಗಳಲ್ಲಿ ಇಲ್ಲಿನ ರೈತರು ಹಲಸು ಬೆಳೀತಾರೆ. ಹಲಸಿನಲ್ಲಿ ಚಂದ್ರಬೊಕ್ಕೆ ಹಾಗೂ ರುದ್ರಾಕ್ಷಿ ಬೊಕ್ಕೆ ಎಂಬ ಜಾತಿ ತುಂಬಾ ಫೇಮಸ್. ಸಕ್ಕರೆಗಿಂತ ರುಚಿ ಸಖರಾಯಪಟ್ಟಣದ ಹಲಸು. ಸಖರಾಯಪಟ್ಟಣದ ಹಲಸಿನ ಹಣ್ಣು ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಫೇಮಸ್ಸು. ರೋಡ್ ಸೈಡಲ್ಲಿ ಹಾಕೊಂಡಿರೋರನ್ನ ಅಂದಿವೆ ಪ್ರಯಾಣಿಕರು ಎಲ್ಲ ಹಂಗೆ ಪರ್ಚೇಸ್ ಮಾಡ್ತಾರೆ. ಇದಕ್ಕೆ ಯಾವುದೇ ನಿಗದಿತ ಮಾರುಕಟ್ಟೆ ಅಂತಿಲ್ಲ. ಇದಕ್ಕೆ ಯಾವ್ದಾದ್ರು ಒಂದು ಮಾರುಕಟ್ಟೆ ಮಾಡಿದ್ರೆ ಸಖರಾಯಪಟ್ಟಣ ಹಲಸಿನ ಹಣ್ಣು ಇಡೀ ದೇಶದಲ್ಲೇ ಪ್ರಥಮ ಸ್ಥಾನಕ್ಕೆ ತರೋದ್ರಲ್ಲಿ ಯಾವುದೇ ಅನುಮಾನ ಇದೆ. ಕಡೂರಿನಿಂದ ಚಿಕ್ಕಮಗಳೂರಿಗೆ ಹೋಗೋ ರಸ್ತೆಯ ಇಕ್ಕೆಲಗಳಲ್ಲೂ ಹಲಸಿನ ಹಣ್ಣನ್ನ ಮಾರಾಟ ಮಾಡಲಾಗುತ್ತೆ. ಹೆದ್ದಾರಿಯಲ್ಲಿ ಸಾಗೋ ಪ್ರವಾಸಿಗರು ಸಖರಾಯಪಟ್ಟಣದ ಹಲಸಿನ ಹಣ್ಣಿನ ರುಚಿ ಸವಿಯದೆ ಮುಂದೆ ಹೋಗಲ್ಲ. ವಿಶೇಷತೆ ಏನು ಅಂತಂದರೆ ಅದು ಇಲ್ಲಿ ಭೂಮಿಗೆ ಆ ಥರ ಬರುತ್ತೆ. ಮಳೆಯೂ ಹೆಚ್ಚಿಗೆ ಇಲ್ಲ ಇಲ್ಲಿ, ಮತ್ತು ಬೇಸಿಗೆನೂ ಇರೋದಿಲ್ಲ. ಹಂಗಾಗಿ ಸಮ ಇರೋದ್ರಿಂದ ಹಲಸಿನ ಹಣ್ಣಿಗೆ ಒಳ್ಳೆ ಸಿಹಿಯಾಗಿ ಒಳ್ಳೆ ಇಳುವರಿನೂ ಬಂದಿರುತ್ತೆ, ಒಳ್ಳೆ ಸಿಹಿ ಬರುತ್ತೆ. ಸಖರಾಯಪಟ್ಟಣದ ಹಲಸಿಗೆ ಫುಲ್ ಡಿಮ್ಯಾಂಡ್ ಇದೆ. ಇದಕ್ಕೆ ಸೂಕ್ತ ಮಾರುಕಟ್ಟೆ ಒದಗಿಸಬೇಕು ಅನ್ನೋದು ರೈತರ ಒತ್ತಾಸೆ. ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್ 24/7, ಚಿಕ್ಕಮಗಳೂರು.